ಬೇಸಿಗೆಯಲ್ಲಿ ಈವನ್ ಪ್ಲ್ಯಾಂಟ್ಸ್ಗೂ ಸಹ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಕರಿತೀವಿ, ಅದು ಜಾಸ್ತಿ ಆಗ್ತದೆ. ಎವಾಪ್ರೇಷನ್ ಲಾಸಸ್ಸು ಜಾಸ್ತಿ ಆಗ್ತದೆ. ಸೊ ಇವೆಲ್ಲ ನಮಗೆ ಏನಾಗ್ತದೆ, ಡಿಮ್ಯಾಂಡ್ ಸಪ್ಲೈ ರೇಷಿಯೋ ತೊಗೊಂಡಾಗ ಡಿಮ್ಯಾಂಡ್ ಈಸ್ ಆಲ್ವೇಸ್ ಬಿ ಮೋರ್, ಸಪ್ಲೈ ತೊಗೊಂಡಾಗ ಕಡಿಮೆ ಇರ್ತದೆ ಸಮ್ಮರಲ್ಲಿ. ಅದು ಏನಾಗ್ತದೆ, ಇರೋದು ನಮಗೆ ವಾಟರ್ ರಿಸೋರ್ಸಸ್ ತೊಗೊಂಡಾಗ ಅಂತರ್ಜಲ ಒಂದಿರ್ತದೆ, ಅದು ಅಷ್ಟೊಂದು ಎವಾಪ್ರೇಷನ್ ಲಾಸಸ್ ಆಗಲ್ಲ. ಬಟ್ ಅದರ ಯಾವಾಗ ಪ್ಲ್ಯಾಂಟ್ಸ್ ಜಾಸ್ತಿ ರಿಕ್ವೈರ್ಮೆಂಟ್ ಬರ್ತದೋ ಆವಾಗ ಅಂತರ್ಜಲ ಬಳಕೆ ಜಾಸ್ತಿ ಆಗ್ತದೆ. ಬಳಕೆ ಆದಾಗ ನಾವು ಜಾಸ್ತಿ ಯುಟಿಲೈಸ್ ಮಾಡ್ತೀವಿ. ಬಟ್ ಜಾಸ್ತಿ ಯುಟಿಲೈಸ್ ಮಾಡೋದ್ರಿಂದ ಅಂತರ್ಜಲ ಮಟ್ಟ ಕುಸಿತದೆ, ಕೆಲವು ಬೋರ್ವೆಲ್ಸ್ ಎಲ್ಲ ಫೇಲ್ಯೂರ್ ಆಗ್ತದೆ. ದಿಸ್ ಇಸ್ ಆಲ್ ನಮಗೆ ಸಮ್ಮರ್ ಅಂದ ತಕ್ಷಣ ಕುಡಿಯೋ ನೀರಿನ ಸಮಸ್ಯೆ ಆಗೋದು, ಫಾಡರ್ ಸಮಸ್ಯೆ ಆಗೋದು, ಇವೆಲ್ಲನೂ. ಬೆಂಗಳೂರಿನಲ್ಲಿ ಯಾಕೆ ಸರ್ ಇಂಥ ಪರಿಸ್ಥಿತಿ ಬಂದಿಲ್ಲ? ಬೆಂಗಳೂರಲ್ಲಿ ರಾತ್ರಿ ಮಲ್ಕೊಳಕ್ ಆಗ್ತಿದೆ ಹೇಳ್ರಿ ಸರ್, ನೀವೇ ಹೇಳ್ರಿ. ಯು ಆರ್ ರೈಟ್, ಐ ವಿಲ್ ಟೆಲ್ ಯು. ಅಂದ್ರೆ ಸೆಕೆ, ನಾವು ಇದ್ರ ಬಗ್ಗೆ ಬಾಗ್ಲ ತೆಗೆದು ಮಕ್ಕಳನ್ನ ಕಳ್ಳ ಕಾಟ. ನಾನು ಬೆಂಗಳೂರಲ್ಲಿ ಬಾಗಿಲು ತಕೊಂಡೆ ಮಲಗಿ ಮಧ್ಯಾಹ್ನ ಒಂದು ಜಮಖಾನ ಹಾಕೊಂಡು ಮಲಗಿದ್ದೆ. ಎ ಸಿ ಮಲ್ಕೋಬೋದ್ರಿ ಸರ್, ರಾತ್ರಿ ಭಯ.